ಇದು ಸತ್ಯ. ಈ ಹೊಸ ಸಂಚಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಮತ್ತೊಂದು ವಿಶೇಷತೆಯೊಂದಿಗೆ ನಾವಿಂದು ವಿಧಾನಸೌಧದ ಮುಂದಿದ್ದೇವೆ. ರಾಜಕೀಯ ವಿಷಯ ಎಂದು ನಿಮಗೆ ಅನಿಸುತ್ತಿರಬಹುದು. ಇಲ್ಲ ವೀಕ್ಷಕರೇ, ನಮ್ಮ ರಾಜ್ಯದ ನಾಯಕರು ನರ್ಸ್ಗಳ ಗೌರವಾರ್ಥ ಹಮ್ಮಿಕೊಂಡಿರುವ ವಿಶೇಷ ಸನ್ಮಾನ ಸಮಾರಂಭ, ದಿ 21st ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ 2023. ಫ್ಲಾರೆನ್ಸ್ ನೈಟಿಂಗೇಲ್ ವಿಶ್ವದ ಮೊದಲ ವೃತ್ತಿಪರ ನರ್ಸ್. ಜಗತ್ತಿನಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಗೆ ಸರಿಯಾದ ಅಡಿಪಾಯವನ್ನು ಒದಗಿಸುವಲ್ಲಿ ಆಕೆ ಮುಂಚೂಣಿಯಲ್ಲಿದ್ದಾರೆ. ಅವರಂತೆಯೇ ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಹಲವಾರು ನರ್ಸುಗಳನ್ನು ಗೌರವಿಸಲು ನಾವಿಂದು ಸೇರಿದ್ದೇವೆ. ನರ್ಸ್ಗಳ ಅವಿರತ ಪರಿಶ್ರಮಗಳನ್ನು ಗುರುತಿಸಲು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ದಿ ಆಂಗ್ಲೋ-ಇಂಡಿಯನ್ ಯೂನಿಟಿ ಸೆಂಟರ್ ಮತ್ತು ಬೆಂಗಳೂರಿನ ಗಾರ್ಶಮ್ ಫೌಂಡೇಶನ್ ಸಹಯೋಗದೊಂದಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿತ್ತು. ಈ ಶುಭ ಸಮಾರಂಭವನ್ನು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟಿಸಿದರು. ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉಪಸ್ಥಿತರಿದ್ದರು. I welcome Honorable Chief Minister of Karnataka, Sri Siddaramaiah ji, to this award function. Thank you very much for accepting our invitation. Nowhere in India we have a nursing university. So I request the Honorable Chief Minister, I request the Health Minister and the Medical Education Minister to look into this matter. The reason is why, I know, I'm not a nurse, I don't have a hospital. Okay, I was an MLA for my nurse. Why the reason is, I know the pulse of the nurses and nursing students, and I'm proud to say that I'm a founder of this award. The reason is, we produce more than 35,000 nurses in Karnataka. Karnataka produces the highest number of nurses in India. Highest number of nurses in India. So the very first ನರ್ಸಿಂಗಿನ ನರ್ಸ್ ಅಂತ ಹೇಳಿದ್ರೆ ಬಹುಶಃ ಆ ಒಂದು ವೃತ್ತಿ ಏನಿದೆ ನಿಜವಾಗ್ಲೂ ಅದೊಂದು ಪವಿತ್ರವಾದಂತಹ ವೃತ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಆನರಬಲ್ ಪ್ರೊಫೆಷನ್ಸ್ ಅಂತ ನಾವು ಹೇಳಬಹುದು ನರ್ಸಿಂಗ್. ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಆಸ್ಪತ್ರೆಗಳ ಮಟ್ಟಕ್ಕೆ ಇಲ್ಲದಿರೋದು ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಬರತಕ್ಕಂಥ ಸೇವೆಗಳು ಸಿಗ್ತದೆ, ಸರ್ಕಾರಿ ಆಸ್ಪತ್ರೆಗಳು ಸಿಗ್ತದೆ ಅಂತಕ್ಕಂಥ ವಾತಾವರಣವನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ನರ್ಸ್ಗಳ ಶಿಕ್ಷಣ ಸಂಸ್ಥೆಗಳ ವಿಸ್ತರಣೆಯನ್ನು ಪರಿಶೀಲಿಸುವುದಾಗಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಭರವಸೆ ನೀಡಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ಹಿಂದುಳಿದ ಸಮುದಾಯಗಳ ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ವ್ಯಕ್ತಪಡಿಸಿದರು. Promise that he will consider the demands of the memorandum what is given to him. Thank you very much, sir, on behalf of the Senate. ನರ್ಸ್ಗಳು ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಪ್ರೀತಿ, ಕಾಳಜಿ ಮತ್ತು ಸಹಾನುಭೂತಿಯ ಮೂಲವಾಗಿದ್ದಾರೆ. ನಮ್ಮಲ್ಲಿ ಅನೇಕರು ಕುಟುಂಬ ವರ್ಗ ಮತ್ತು ಸ್ನೇಹಿತರೊಂದಿಗೆ ನಮ್ಮ ಗುಣಮಟ್ಟದ ಸಮಯವನ್ನು ಕಳೆಯುತ್ತಿರುವಾಗ ರೋಗಿಗಳ ಪಕ್ಕದಲ್ಲಿ ಉಳಿಯಲು ಮತ್ತು ವಿಮರ್ಶಾತ್ಮಕ ಕಾಳಜಿಯೊಂದಿಗೆ ಚಿಕಿತ್ಸೆ ನೀಡಲು ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡುವವರು ಈ ನರ್ಸ್ಗಳು. ಸಾಂಕ್ರಾಮಿಕ ರೋಗದಿಂದಾಗಿ ಲಾಕ್ಡೌನ್ ಸಮಯದಲ್ಲಿ ಸಾವಿರಾರು ಕೋವಿಡ್-19 ರೋಗಿಗಳು ಆಸ್ಪತ್ರೆಗಳಿಗೆ ಸೇರುತ್ತಾರೆ. ಆಗ ಪರಿಸ್ಥಿತಿ ಸಹಜವಾಗಿರಲಿಲ್ಲ.
ಅನಾರೋಗ್ಯದಿಂದ ನರಳುತ್ತಿದ್ದ ರೋಗಿಗಳಿಗೆ ಹೆಚ್ಚಿನ ಕಾಳಜಿ ವಹಿಸಲು ಮತ್ತು ಅವರು ಮತ್ತೆ ಸಾಮಾನ್ಯ ಜೀವನವನ್ನು ನಡೆಸುವಂತೆ ಖಚಿತಪಡಿಸಿಕೊಳ್ಳಲು ನರ್ಸ್ಗಳು ಪ್ರಾಣದ ಹಂಗನ್ನು ತೊರೆದು ತಮ್ಮ ಶಕ್ತಿ ಮತ್ತು ಸಮಯವನ್ನು ರೋಗಿಗಳ ಸೇವೆಗಾಗಿ ಮೀಸಲಾಗಿಟ್ಟರು. ಹೌದು, ಅವರ ಈ ಅಪಾರ ಸೇವೆಗಾಗಿ ನಮ್ಮ ನರ್ಸ್ಗಳಿಗೆ ಧನ್ಯವಾದ ಸಲ್ಲಿಸೋಣ. ಹೇಗೆ ಯುದ್ಧದಲ್ಲಿ ಸೈನಿಕರು ಮುಂದೆ ನಿಂತು ಕೆಲಸ ಮಾಡ್ತಾರೆ, ಹಾಗೆ ನಾವು ನರ್ಸಸ್ ನಿಂತು ಕೆಲಸ ಮಾಡಿದ್ದೀವಿ. ಸೊ ನಾನು ಒಂದು ನರ್ಸ್ ಆಗಿ ಹುಟ್ಟಿದ್ದಕ್ಕೆ ಐ ಆಮ್ ವೆರಿ ಪ್ರೌಡ್, ಬಿಕಾಸ್ ವಿ ಹ್ಯಾವ್ ಆಲ್ ಕ್ವಾಲಿಟೀಸ್. ನರ್ಸಿಂಗಲ್ಲಿ ಏನೇನು ಬೇಕು, ಎಥಿಕ್ಸ್, ಪ್ರಿನ್ಸಿಪಲ್ಸ್, ಎಟಿಕೇಟ್ಸ್, ಸ್ಟ್ಯಾಂಡರ್ಡ್ಸ್, ಎವ್ರಿಥಿಂಗ್ ಇನ್ ನರ್ಸಿಂಗ್. ಈ ನೈಟಿಂಗೇಲ್ ಅವಾರ್ಡ್ ಕೊಟ್ಟಿದ್ದಕ್ಕಲ್ಲ, ಈಗ ಫ್ರೆಷರ್ಸ್ ಏನಿರ್ತಾರಲ್ಲ ಅವರಿಗೆ ಇನ್ನೂ ಜಾಸ್ತಿ ನಾವು ಇವ್ರ ಥರ ಕೆಲಸ ಮಾಡಬೇಕು, ನಾವು ಈ ಥರ ಅವಾರ್ಡ್ ತೊಗೊಳ್ಬೇಕು ಅಂತ. Exactly. So today when they have awarded me as a best principal, I feel very proud that they have understood and they have recognized my dedication and hard work towards the policy making which I was involved. So I appeal to all the policy makers that nursing people should be involved into the administration for the betterment of the nursing profession and health for all, for the society and into the community. ಈ ಗಂಭೀರವಾದ ಘಟನೆಯು ಮಾಜಿ ಶಾಸಕ ಶ್ರೀ ಐವಾನ್ ನಿಗ್ಲೆ ಅವರ ಚಿಂತನೆಯ ಫಲವಾಗಿದೆ. ರೋಗಿಗಳ ಸೇವೆಗಾಗಿ ನರ್ಸ್ಗಳ ಅಪಾರ ಸೇವೆಯನ್ನು ಗುರುತಿಸುವ ಪೋಷಕ ಮತ್ತು ಹಿತೈಷಿ ನಮ್ಮ ಐವಾನ್ ನಿಗ್ಲೆ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ನರ್ಸ್ಗಳ ಅಂತ್ಯವಿಲ್ಲದ ಅವರ ಸೇವೆಯ ಪ್ರಯತ್ನಗಳಿಂದ ಪ್ರಭಾವಿತರಾದ ಶ್ರೀ ಐವಾನ್ ನಿಗ್ಲೆಯವರು ನರ್ಸ್ಗಳನ್ನು ಗೌರವಿಸುವ ಅಗತ್ಯವಿದೆ ಎಂದು ಮನಗಂಡರು. ಕನ್ನಡದಲ್ಲಿ ಕೆಲಸ ಮಾಡೋ ನರ್ಸ್ಗಳಿದು ಅರ್ಜಿಯನ್ನು ಹಾಕ್ಬೋದು, ಇಲ್ಲ ಯಾವುದನ್ನ ಸಂಸ್ಥೆ ಆರ್ಗನೈಸೇಷನ್ ಲೈಕ್ ಲಯನ್ಸ್ ಕ್ಲಬ್, ರೋಟ್ರಿ ಕ್ಲಬ್ ಅಂಥ ಅಸೋಸಿಯೇಷನ್ಸು ಮತ್ತು ಹಾಸ್ಪಿಟಲ್ನವರ ರೆಕಮೆಂಡ್ ಮಾಡಿ ನಾಮಿನೇಷನ್ ಕೊಡ್ಬೋದು. ಈ ವರ್ಷ ನಮಗೆ 122 ಅರ್ಜಿಯನ್ನು ಬಂದಿದೆ. ಅದರಲ್ಲಿ ನಾವು ಒಂದು ಕಮಿಟಿ ಫಾರ್ಮ್ ಮಾಡಿ ಸ್ಕೂಟ್ನಿ ಮಾಡಿ ಅದರಲ್ಲಿ 30 ಜನಕ್ಕೆ ನಾವು ಇಂಟರ್ವ್ಯೂ ಕರೆದಿದ್ದೇವೆ. ಸುಮಾರು ಕಡೆಯಿಂದ ನಾವು ಕರ್ನಾಟಕದಿಂದ 30 ಜನಕ್ಕೆ ಇಂಟರ್ವ್ಯೂ ಮಾಡಿ ಅದರಲ್ಲಿ 12 ಜನಕ್ಕೆ ನಾವು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಬೇರೆ ನರ್ಸ್ಗಳಿಗೆ ಒಂದು ಪ್ರಚೋದನೆ ಆಗಬೇಕು. ನಾವು ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರ ನಮ್ಮನ್ನು ಗುರುತಿಸಿ ಸರ್ಕಾರ ನಾವು ಪುಡಿ ಮಾಡ್ತಾರೆ. ಮೋಸ್ಟ್ಲಿ ಡಿಸೆಂಬರ್ 2ನೇ ತಾರೀಕು ನಾವು ಇದೇ ಅವಾರ್ಡನ್ನು ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿ ಡಿಕ್ಲೇರ್ ಮಾಡ್ತೀವಿ. ಇಂದು ಇಲ್ಲಿ ಬಂದ ನರ್ಸ್ಗಳೊಂದಿಗೆ ನಾವು ಮಾತನಾಡಿದ್ವು. ಅವರು ಬಹಳ ಸಂತೋಷಪಟ್ಟರು. ನಿಮ್ಮ ಈ ಇನಿಷಿಯೇಟಿವಿಂದ ನರ್ಸ್ಗಳಿಗೆ ಅವರ ಎಲ್ಲ ಶ್ರಮಕ್ಕೆ ಫಲ ಸಿಕ್ಕಿದಂತಾಯಿತು. ಅವರ ವತಿಯಿಂದ ನಮ್ಮ ವತಿಯಿಂದ ಬಹಳ ಥ್ಯಾಂಕ್ಸ್. ಇದೇ ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ.